Hi guys, welcome back to our YouTube channel ಲಾವಣ್ಯ ಕ್ಲಾಸಸ್. ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ. ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮಾಡ್ಯೂಲ್ 2 ಪಾರ್ಟ್ 1 ವಿಡಿಯೋ ಆಗಿದೆ. ಇದು ಕಂಟಿನ್ಯೂಯೇಷನ್ ವಿಡಿಯೋ. ನೀವು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇವಾಗ ವೇರ್ ಹೌಸಿಂಗ್ ಅಂದ್ರೆ ಏನಂತ ನೋಡೋಣ. ಟೈಪ್ಸ್ ಆಫ್ ವೇರ್ ಹೌಸಸ್ ಇದೆಯಲ್ವಾ. ಫಸ್ಟ್ ವೇರ್ ಹೌಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ವೇರ್ ಹೌಸ್ ಅಂದ್ರೆ ಸ್ಟೋರಿಂಗ್ ಗೂಡ್ಸ್ ಸೇಫ್ಲಿ ಇನ್ ಅ ಬಿಲ್ಡಿಂಗ್. ಒಂದು ಬಿಲ್ಡಿಂಗ್ ಅಲ್ಲಿ ಕೆಲವೊಂದು ಗೂಡ್ಸ್ ನ ಹುಷಾರಾಗಿ ಇಡ್ತಾರಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ, ವೇರ್ ಹೌಸಿಂಗ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಅದನ್ನ ಸೇಫ್ ಆಗಿರ್ತಾರೆ, ಅದು ಸೇಲ್ ಆಗೋ ಗಂಟ ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಕೊಡೋ ಗಂಟ ಅಲ್ಲಿವರ್ಗುನು ಅದು ಸೇಫ್ ಆಗಿ ವೇರ್ ಹೌಸ್ ಅಲ್ಲೇ ಇರುತ್ತೆ. ಸೊ ಇದನ್ನ ನಾವು ವೇರ್ ಹೌಸಿಂಗ್ ಅಂತ ಹೇಳ್ತೀವಿ. ಇದು ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಈಗ ಕಂಪ್ನಿಗಳು ಏನಾದ್ರು ಸ್ಟಾಕ್ ಗಳನ್ನ ಸ್ಟೋರ್ ಮಾಡಕ್ಕೆ ಇಲ್ಲಾಂದ್ರೆ ಗೂಡ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅದನ್ನ ಇಲ್ಲಿರ್ತಾರೆ. ಇವಾಗ ನೆಕ್ಸ್ಟ್ ಟೈಪ್ಸ್ ಆಫ್ ವೇರ್ ಹೌಸಸ್ ಅಂತ ಏನು ಅಂತ ನೋಡೋಣ. ಟೈಪ್ಸ್ ಆಫ್ ವೇರ್ ಹೌಸಿಂಗ್ ಅಂತ ಈಗ ಒನ್ ಬೈ ಒನ್ ನೋಡೋಣ. ಏನ್ ಟೈಪ್ಸ್ ಆಫ್ ವೇರ್ ಹೌಸಿಂಗ್ ಅಲ್ಲಿ ಫಸ್ಟ್ ಟೈಪ್ ಬಂದು ಪ್ರೈವೇಟ್ ವೇರ್ ಹೌಸ್. ಅಂದ್ರೆ ವೇರ್ ಹೌಸ್ ಅಂತಾನೆ ಹೇಳಿದ್ವಿ, ಒಂದೊಂದೇ ಒಂದು ಗೋಡ್ ಅಂತ ಇರುತ್ತೆ. ಪ್ರೈವೇಟ್ ವೇರ್ ಹೌಸ್ ಅಂತ ಏನಂತ, ಇದನ್ನ ಸಿಂಗಲ್ ಕಂಪನಿ ಬೈ ಒಬ್ಬ ಮಾತ್ರ ಇದನ್ನ ಓನ್ ಮಾಡಿರ್ತಾನೆ, ಹಾಗೆ ಆಪರೇಟ್ ಮಾಡ್ತಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನಂದು ಯಾವ್ದೋ ಒಂದು ಚೆನ್ನಾಗಿ ಓಡ್ತಾ ಇದೆ ಪ್ರಾಡಕ್ಟ್ ಅಂದ್ರೆ ನಾನೇನ್ ಮಾಡ್ತೀನಿ, ನಾನೇ ಒಂದು ವೇರ್ ಹೌಸ್ ಅನ್ನ ಮಾಡಿ ಅದು ನನಗ್ ಯೂಸ್ ಮಾತ್ರ ಇಟ್ಕೋತೀನಿ. ಅಂದ್ರೆ ನನ್ ಪ್ರಾಡಕ್ಟ್ ಮಾತ್ರ ಅಲ್ಲಿ ನಾನು ಇಡ್ಬೇಕು, ಬೇರೆ ಯಾವ ಪ್ರಾಡಕ್ಟ್ ಇಡೋ ಹಾಗಿಲ್ಲ ಅಂತ. ಅಂದ್ರೆ ಇದೇನಾಗಿರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತೆ ಕಂಪ್ಲೀಟ್ಲಿ ನನ್ನ ಕಂಟ್ರೋಲ್ ಅಲ್ಲೇ ಇರುತ್ತೆ. ಎಕ್ಸಾಂಪಲ್ ನೀವು ನೋಡ್ಬೋದು, ರಿಲಯನ್ಸ್, ಬಿಗ್ ಬಜಾರ್, ಕೋಕೋ ಕೋಲಾ ಕಂಪ್ನಿ, ಇದೆಲ್ಲ ಏನಂದ್ರೆ ಅವ್ರದೇ ಸ್ವಂತವಾಗಿರೋ ವೇರ್ ಹೌಸ್ ಇದೆ. ಆಯ್ತಾ. ನೆಕ್ಸ್ಟ್ ಪಬ್ಲಿಕ್ ವೇರ್ ಹೌಸ್ ಅಂದ್ರೆ, ಪಬ್ಲಿಕ್ ವೇರ್ ಹೌಸ್ ಅಂದ್ರೆ ಅದನ್ನ ಯಾರಿಗ್ ಬೇಕಾದ್ರೂ ಬಾಡಿಗೆ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ ಪ್ರಾಡಕ್ಟ್ ಒಂದ್ ಸ್ವಲ್ಪ ದಿನ ಕಲ್ಕತ್ತಾದಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಾರೆ, ನೀವು ಒಂದ್ ಸ್ವಲ್ಪ ದಿನ ಅಲ್ಲಿ ಯೂಸ್ ಮಾಡ್ಕೊಂಡು ಬಾಡಿಗೆ ಕಟ್ಬೇಕಾಗತ್ತೆ. ಓಕೆನಾ. ಅದು ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ಐಟಮ್ಸ್ ನ ಸ್ಟೋರ್ ಮಾಡೋದಕ್ಕೆ. ಗೌರ್ಮೆಂಟ್ ಇಲ್ಲ ಪ್ರೈವೇಟ್ ಯಾರು ಬೇಕಾದ್ರೂ ಅಲ್ಲಿ ಐಟಮ್ಸ್ ನ ಇಡ್ಬೋದು. ಪ್ರೈವೇಟ್ ಅಂದ್ರೆ ಏನು, ಅವ್ನ್ ಸ್ವಂತವಾಗಿರುತ್ತೆ, ಅವ್ನ್ ಪ್ರೈವೇಟ್ ವೇರ್ ಹೌಸ್ ಆಗಿರುತ್ತೆ. ಪಬ್ಲಿಕ್ ಅಂದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಾಂಡೆಡ್ ವೇರ್ ಹೌಸ್ ಅಂತ ಬರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಐಟಮ್ಸ್ ನ ನೀವು ಟ್ಯಾಕ್ಸ್ ಪೇ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ, ಗೌರ್ಮೆಂಟ್ ಅವರು ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಯಾವ್ದೋ ಒಂದ್ ಫಿಲಂ ಇದೆಯಲ್ಲ, ಲಕ್ಕಿ ಭಾಸ್ಕರ್ ಮೂವಿಲಿ ನೀವು ನೋಡಿರ್ತೀರ ಗೊತ್ತಾ, ಅವ್ನ್ ಲಾಕ್ ಮಾಡ್ಬಿಟ್ಟಿರ್ತಾನೆ ಗಾಡಿನೆಲ್ಲಾನು. ಅಂದ್ರೆ ಪೋರ್ಟ್ ಹತ್ರ ಲಾಕ್ ಮಾಡಿರ್ತಾನೆ, ಅವ್ನ್ ಟ್ಯಾಕ್ಸ್ ಪೇ ಮಾಡಿದ್ದೆ ಮಾತ್ರ ಅದನ್ನ ಒಳಗಡೆ ಬಿಡೋದು. ಟ್ಯಾಕ್ಸ್ ಪೇ ಮಾಡೋ ಗಂಟ ಏನ್ ಮಾಡಿರ್ತಾರೆ, ಅಲ್ಲೇ ಲಾಕ್ ಮಾಡಿರ್ತಾರೆ. ಅರ್ಥ ಆಯ್ತಲ್ವಾ ಬಾಂಡೆಡ್ ವೇರ್ ಹೌಸ್ ಅಂತ ಅಂದ್ರೆ ಎಂತ. ಏನಂದ್ರೆ, ನೀವು ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿನೋ ಇಂಪೋರ್ಟ್ ಗೂಡ್ಸ್ ಯಾವ್ದಾದ್ರು ಟ್ಯಾಕ್ಸ್ ನ ಪೇ ಮಾಡೋ ಗಂಟ ಅವರು ಅಲ್ಲೇ ಹೋಲ್ಡ್ ಮಾಡ್ಕೊಂಡು ಅಲ್ಲೆಲ್ಲಾದ್ರೂ ಅವ್ರದೇ ಒಂದ್ ವೇರ್ ಹೌಸ್ ಇರುತ್ತಲ್ಲ ಅಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಕೋಲ್ಡ್ ಸ್ಟೋರೇಜ್ ವೇರ್ ಹೌಸ್ ಅಂತ ಬರುತ್ತೆ. ಕೋಲ್ಡ್ ಸ್ಟೋರೇಜ್ ವೇರ್ ಹೌಸ್ ಅಂದ್ರೆ ಇಲ್ಲಿ ಏನ್ ಸ್ಟೋರ್ ಮಾಡಿರ್ತಾರೆ ಗೊತ್ತಾ, ತುಂಬಾ ಲೋ ಟೆಂಪರೇಚರ್ ಇರುತ್ತೆ. ಯಾಕಂದ್ರೆ ಪೆರಿಷಬಲ್ ಗೂಡ್ಸ್ಗೆ. ಅಂದ್ರೆ ಪೆರಿಷಬಲ್ ಗೂಡ್ಸ್ ಅಂದ್ರೆ ಯಾವ ಐಟಮ್ ಲಾಂಗ್ ತುಂಬಾ ದಿನ ಇರಲ್ಲ ಅಂತ ಐಟಮ್ಸ್. ಹಾಲಿರ್ಬೋದು, ಐಸ್ ಕ್ರೀಮ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ವ್ಯಾಕ್ಸಿನ್ಸು, ಇದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ವೇರ್ ಹೌಸಸ್ ಅಲ್ಲಿ ಯಾವ್ದಾವ್ ತರ ಫಸ್ಟ್ ಏನಿತ್ತು, ಪ್ರೈವೇಟ್ ವೇರ್ ಹೌಸ್ ಇತ್ತು ಅಂದ್ರೆ ಅವಂದೇ ಸ್ವಂತವಾಗಿರುತ್ತೆ. ಪಬ್ಲಿಕ್ ಅಂದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಾಂಡೆಡ್ ವೇರ್ ಹೌಸ್ ಅಂದ್ರೆ ಟ್ಯಾಕ್ಸ್ ಪೇ ಮಾಡೋ ಗಂಟ ಗೌರ್ಮೆಂಟ್ ಅವರು ಅದು ತಗೊಂಡೋಗ್ಬಿಟ್ಟು ನಿಮ್ದು ಏನ್ ಐಟಮ್ಸ್ ಇರುತ್ತೋ ಅವು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಕೋಲ್ಡ್ ಸ್ಟೋರೇಜ್ ವೇರ್ ಹೌಸ್ ಅಂದ್ರೆ ಅದು ತುಂಬಾ ಲೋ ಟೆಂಪರೇಚರ್ ಇರುತ್ತೆ. ಲೈಕ್ ಮಿಲ್ಕ್, ಕರ್ಡು, ಆಮೇಲೆ ತರಕಾರಿ, ಸೊಪ್ಪು, ಸೌದೆ, ಇದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಅಂತ ಇರುತ್ತೆ. ಯಾವ್ದಂದ್ರೆ, ನೀವು ನೋಡಿರ್ತೀರ ಅನ್ಸುತ್ತೆ, ಫ್ಲಿಪ್ಕಾರ್ಟ್ ಮಿನಿಟ್ಸ್ 10 ಮಿನಿಟ್ಸ್ ಅಂತ ಇರುತ್ತೆ. 10 ನಿಮಿಷಕ್ಕೆಲ್ಲ ತಂದು ಕೊಟ್ಬಿಡ್ತಾನೆ. ಸೊ ಅದು ಅಷ್ಟೇನೆ ವೇರ್ ಹೌಸ್ ತರಾನೆ ಚಿಕ್ಕ ಚಿಕ್ಕದಾಗಿರುತ್ತೆ. ಈಗ ಅಮೆಝಾನ್ ಇರ್ಬೋದು, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಇರ್ಬೋದು, ಜಿಯೋ ಮಾರ್ಟ್ ಇರ್ಬೋದು, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಎಲ್ಲಿ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಅಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಸ್ಮಾರ್ಟ್ ವೇರ್ ಹೌಸ್ ಅಂದ್ರೆ ಅಲ್ಲೇನಂದ್ರೆ ಎಲ್ಲ ರಾಬೋಟ್ಸ್ ಗಳನ್ನ ಇಟ್ಬಿಟ್ಟಿರ್ತಾರೆ. ಓಕೆನಾ. ಅದೇ ಕೆಲಸ ಮಾಡ್ಕೊಂಡು ಹೆಂಗಾದ್ರು ಹೋಗಿ. ಆಕ್ಚುಲಿ ಅಮೆಝಾನ್ ಅವರು ಅದನ್ನ ಅವ್ರ ವೇರ್ ಹೌಸ್ ಅಲ್ಲಿ ರೋಬೋಟ್ ನ ಇಟ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ಗವರ್ಮೆಂಟ್ ವೇರ್ ಹೌಸ್ ಅಂತ ಅಲ್ಲೇನ್ ಮಾಡಿರ್ತಾರೆ, ಈ ಫಾರ್ಮರ್ಸ್ ಗಳು ಬೆಳೆನ ಬೆಳ್ದಿರ್ತಾರೆ ಗೊತ್ತಾ, ಆ ಐಟಮ್ಸ್ ನೆಲ್ಲ ಅವ್ರು ತಗೊಬಂದ್ಬಿಟ್ಟು ಅಲ್ಲಿ ಇಡ್ಬೋದು. ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿಗಳಿರುತ್ತೆ ಗೊತ್ತಾ, ಅವ್ರು ಅಷ್ಟ್ ಜನ ಸೇರ್ಕೊಂಡು ಒಂದು ವೇರ್ ಹೌಸ್ ನ ಮಾಡ್ಕೊಂಡಿರ್ತಾರೆ.
ಗೌರ್ಮೆಂಟ್ ವೇರ್ ಹೌಸ್ ಅಲ್ಲಿ ನಾನು ಏನಂದ್ರೆ ನಿಮ್ಗೆ ಫಾರ್ಮರ್ಸ್ ಬಂದು ಅವ್ರದ್ದು ಐಟಮ್ಸ್ ನ ಇಟ್ಕೋಬಹುದು ಅಂತ. ಕೋಆಪರೇಟಿವ್ ವೇರ್ ಹೌಸಸ್ ಅಂದ್ರೆ ಈ ಫಾರ್ಮರ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ವೇರ್ ಹೌಸ್ ನ ಕ್ರಿಯೇಟ್ ಮಾಡಿರ್ತಾರೆ. ಅವು ಏನು ಭತ್ತ ಇದನ್ನೆಲ್ಲ ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಆ ಕಡೆ ಸ್ಟೋರ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ಲೈಮೇಟ್ ಕಂಟ್ರೋಲ್ಡ್ ವೇರ್ ಹೌಸ್. ಕ್ಲೈಮೇಟ್ ಕಂಟ್ರೋಲ್ ವೇರ್ ಹೌಸ್ ಅಂತ ಟೆಂಪರೇಚರ್ ನ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಹೇರ್ ಕ್ವಾಲಿಟಿ ಇರ್ಬೋದು ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ಯಾವ ತರ ಐಟಮ್ಸ್ ನ ಸ್ಟೋರ್ ಮಾಡ್ತಾ ಅಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್, ಕೆಮಿಕಲ್ಸ್ ಮತ್ತೆ ಮೆಡಿಸಿನ್ಸ್ ನೆಲ್ಲಾನು ಕ್ಲೈಮೇಟ್ ಕಂಟ್ರೋಲ್ ವೇರ್ ಹೌಸ್ ಅಲ್ಲಿ ಇಟ್ಟಿರ್ತಾರೆ. ಓಕೆನಾ. ನೆಕ್ಸ್ಟ್ ಹಜಾರ್ಡಸ್ ಗೂಡ್ಸ್ ವೇರ್ ಹೌಸ್. ಇಲ್ಲಿ ಏನೇನ್ ಸ್ಟೋರ್ ಮಾಡಿರ್ತಾರೆ ಅಂತ ಕೆಮಿಕಲ್ಸ್ ಇರ್ಬೋದು, ಗ್ಯಾಸ್ ಇರ್ಬೋದು, ಈಗ LPG ಸ್ಟೋರೇಜ್, ಪೆಟ್ರೋಲಿಯಂ, ಕೆಮಿಕಲ್ಸ್ ಇಂತ ತುಂಬಾ ವಿಷಕಾರಿ ಅಂತ ಅಂದ್ರೆ ಅದು ಡಮ್ ಅಂದ್ರೆ ಎಲ್ಲ ಹೊಗೆ ಹಾಕೊಂಡ್ಬಿಡ್ತಾರೆ ಒಟ್ಟಿಗೆನೆ. ಸೊ ಇಂತ ಐಟಮ್ಸ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? 1 by 1 ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಪ್ರೈವೇಟು, ಪಬ್ಲಿಕ್, ಬಾಂಡೆಡ್, ಕೋಲ್ಡ್ ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್, ಸ್ಮಾರ್ಟ್ ವೇರ್ ಹೌಸ್, ಗೌರ್ಮೆಂಟ್ ವೇರ್ ಹೌಸ್, ಕೋಆಪರೇಟಿವ್ ವೇರ್ ಹೌಸ್, ಕ್ಲೈಮೇಟ್ ಕಂಟ್ರೋಲ್ಡ್ ವೇರ್ ಹೌಸ್, ಹಜಾರ್ಡಸ್ ಗೂಡ್ಸ್ ವೇರ್ ಹೌಸ್. ಸೊ ಇದಿಷ್ಟು ಏನು ಟೈಪ್ಸ್ ಆಫ್ ವೇರ್ ಹೌಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ವೇರ್ ಹೌಸಿಂಗ್. ಏನ್ ಫಂಕ್ಷನ್ಸ್ ಅಂದ್ರೆ ಸ್ಟೋರೇಜ್ ಆಫ್ ಗೂಡ್ಸ್. ಫಸ್ಟ್ ಪಾಯಿಂಟ್ ಏನು? ಸ್ಟೋರೇಜ್ ಆಫ್ ಗೂಡ್ಸ್. ಸೇಫ್ಲಿ ಸ್ಟೋರ್ಸ್ ಗೂಡ್ಸ್ ಅಂಟಿಲ್ ದೇ ಆರ್ ನೀಡೆಡ್ ಫಾರ್ ಸೇಲ್ ಆರ್ ಪ್ರೊಡಕ್ಷನ್. ಅಂದ್ರೆ ಯಾವ್ದಾದ್ರು ಒಂದು ಗೂಡ್ಸ್ ಸೇಲ್ ಆಗೋದ್ ಒಳಗಡೆ ಎಲ್ಲಿಟ್ಟಿರ್ತಾರೆ ಅದನ್ನ ವೇರ್ ಹೌಸ್ ಅಲ್ಲಿ ಇಟ್ಟಿರ್ತಾರೆ. ಸೊ ಫಸ್ಟ್ ಏನ್ ಮಾಡುತ್ತೆ ವೇರ್ ಹೌಸ್? ಗೂಡ್ಸ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡುತ್ತೆ. ಈಗ ರೈಸ್ ಇರ್ಬೋದು, ಶುಗರ್ಸ್ ಇರ್ಬೋದು, ಇನ್ನ ಗ್ರಾಸರೀಸ್ ಐಟಮ್ ಅದೆಲ್ಲ ಏನ್ ಮಾಡುತ್ತೆ? ಸ್ಟೋರ್ ಮಾಡುತ್ತಲ್ಲ ಗೋಡನ್ ಅಲ್ಲಿ. ಗೋಡನ್ ಅಂತ ಹೇಳಲ್ಲ ನಾವು, ವೇರ್ ಹೌಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಆಫ್ ಗೂಡ್ಸ್. ಏನ್ ಮಾಡುತ್ತೆ? ಗೂಡ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂದ್ರೆ ಹೀಟ್ ಇಂದ ಇರ್ಬೋದು, ಇಲ್ಲ ಮಳೆಯಿಂದ, ಇಲ್ಲ ಡಸ್ಟ್ ತುಂಬ್ಕೊಳ್ಳೋದು, ಇಲ್ಲ ಹುಳ ಹತ್ಕೊಳ್ಳೋದು, ಇಲ್ಲ ಡ್ಯಾಮೇಜ್ ಆಗೋದು, ಇಲ್ಲ ಯಾವ್ದು ಕದಿಯೋದು. ಸೊ ಇದಿಷ್ಟರಿಂದಾನು ಪ್ರೊಟೆಕ್ಟ್ ಮಾಡುತ್ತೆ ವೇರ್ ಹೌಸ್. ಯಾಕೆ ಹೇಳಿ? ಅಲ್ಲಿ ಸೆಕ್ಯೂರಿಟಿನ ಇಟ್ಟಿರ್ತಾರೆ, ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಿರ್ತಾರೆ. ಸೊ ಅದರಿಂದ ಏನ್ ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ. ನಾನು ಅವಾಗ್ಲೇ ಹೇಳಿದ್ದೆ ನಿಮ್ಗೆ ಟೆಂಪರೇಚರ್ ಎಲ್ಲ ಸೆಟ್ ಆಗುತ್ತೆ. ಇವಾಗ ಮೆಡಿಸನ್ಸ್ ಎಲ್ಲ ಬಂದು ಅದಕ್ಕೆ ಬೇರೆ ಟೆಂಪರೇಚರ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ರಿಸೀವಿಂಗ್ ಗೂಡ್ಸ್. ಯಾವಾಗೆಲ್ಲ ಗೂಡ್ಸು ವೇರ್ ಹೌಸ್ ಹತ್ರ ಬರುತ್ತೋ ಅವಾಗ ಅದನ್ನ ಕ್ವಾಲಿಟಿ ಚೆಕ್ ಮಾಡ್ಕೊಂಡು, ಕ್ವಾಲಿಟಿನ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ರಿಸೀವ್ ಮಾಡುತ್ತೆ. ಅಂದ್ರೆ ಇವಾಗ ನೀವು 100 ಯೂನಿಟ್ಸ್ ಅಷ್ಟು ಇಟ್ಟಿರ್ತೀರ, ನಾಳೆ ಬಂದ್ಬಿಟ್ಟು ನಾನು 100 ಅಲ್ಲ 1000 ಯೂನಿಟ್ ಇಟ್ಟಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತಾರಲ್ವಾ. ಸೊ ಏನ್ ಮಾಡುತ್ತೆ? ಅದು ರಿಸೀವ್ ಮಾಡುವಾಗ್ಲೇನೆ ಅದು ಕ್ವಾಲಿಟಿ ಎಂತದ್ದು, ಎಷ್ಟನ್ನ ರಿಸೀವ್ ಮಾಡ್ತಿದೀವಿ ಅಂತ ಎಲ್ಲ ಒಂದು ರೆಕಾರ್ಡ್ ಮೇಂಟೈನ್ ಮಾಡುತ್ತೆ. ಆಮೇಲೆ ಲೋಡಿಂಗ್ ಅಂಡ್ ಅನ್ಲೋಡಿಂಗ್. ಏನ್ ಮಾಡುತ್ತೆ? ಕೆಲವೊಂದು ಐಟಮ್ಸ್ನೆಲ್ಲ ಲೋಡು ಮಾಡ್ಕೊಳ್ಳುತ್ತೆ, ಅನ್ಲೋಡು ಮಾಡ್ಕೊಳ್ಳುತ್ತೆ. ಲೋಡ್ ಮಾಡ್ಕೊಳ್ಳುತ್ತಂದ್ರೆ ವೇರ್ ಹೌಸ್ ಅಲ್ಲಿ ಇಟ್ಕೊಳಕ್ ಲೋಡ್ ಮಾಡ್ಕೊಳ್ಳುತ್ತೆ. ಯಾವ್ದು ಆರ್ಡರ್ ಮಾಡಿದ್ದೆ ಇಲ್ಲ ಯಾರಿಗಾದ್ರು ಸೇಲ್ ಆಗಿದ್ದೆ ಆ ಪ್ರಾಡಕ್ಟ್ನೆಲ್ಲ ಅನ್ಲೋಡ್ ಮಾಡುತ್ತೆ. ನೆಕ್ಸ್ಟ್ ಕೆಲವೊಂದು ವೇರ್ ಹೌಸ್ ಎಲ್ಲ ಹೇಗಿರುತ್ತೆ ಗೊತ್ತಾ? ಅಂದ್ರೆ ಸೈಜ್ ಮೇಲೆ ಇಟ್ಕೊಳ್ಳೋದು, ಗೂಡ್ಸ್ ನ ಕ್ವಾಲಿಟಿ ಮೇಲೆ ಇಟ್ಕೊಳ್ಳೋದು, ಅದಕ್ಕೂ ಇದಾಗುತ್ತೆ. ನೆಕ್ಸ್ಟ್ ಪ್ಯಾಕಿಂಗ್ ಅಂಡ್ ಲೇಬಲಿಂಗ್. ವೇರ್ ಹೌಸ್ ಅಲ್ಲಿ ಏನೇನ್ ಮಾಡ್ತಾರೆ? ಕೆಲವೊಂದ್ಸತಿ ಪ್ಯಾಕಿಂಗು, ಲೇಬಲಿಂಗು, ಪ್ಯಾಕಿಂಗ್ ಎಲ್ಲ ಅವೇ ಮಾಡ್ತಾರೆ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇವ್ರದೆಲ್ಲ ಅದೇ ಆಗ್ತಾ ಇರೋದು. ಇವಾಗ ಪ್ಯಾಕಿಂಗು ಯಾರಿಗಾದ್ರು ಒಂದು ಡೆಲಿವರ್ ಮಾಡಿರ್ತಾರೆ ಅನ್ಕೊಳ್ಳಿ, ಪ್ರಾಡಕ್ಟ್ ಇಂದ ಸ್ಯಾಟಿಸ್ಫೈ ಆಗಿರಲ್ಲ, ಅವರು ಪ್ರಾಡಕ್ಟ್ ನ ರಿಟರ್ನ್ ಕಳ್ಸಿರ್ತಾರೆ. ಸೊ ಅದನ್ನ ಮತ್ತೆ ಲೇಬಲ್ ಎಲ್ಲ ಕಿತ್ತಾಕಿ ಮತ್ತೆ ಇನ್ನೊಂದ್ಸತಿ ಪ್ಯಾಕಿಂಗ್ ಮಾಡ್ಬೇಕು ಅವರು. ಓಕೆನಾ. ನೆಕ್ಸ್ಟ್ ಆರ್ಡರ್ ಪಿಕ್ಕಿಂಗ್. ಈಗ ಅಮೆಝಾನ್ ಅಲ್ಲಿ ಏನಾದ್ರು ಆರ್ಡರ್ ಮಾಡಿರ್ತಾರೆ ಅನ್ಕೊಳ್ಳಿ. ಸೊ ಯಾವ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ದಾರೆ ಅದೇ ರ್ಯಾಕಿಂದ ಆರ್ಡರ್ ನ ತೆಗೆದಿ ಕಸ್ಟಮರ್ ಯಾವ ಕಲರ್ ಆರ್ಡರ್ ಮಾಡಿದ್ದಾರೆ, ಯಾವ ಸೈಜ್ ಆರ್ಡರ್ ಮಾಡಿದ್ದಾರೆ, ಯಾವ ಡಿಸೈನ್ ಆರ್ಡರ್ ಮಾಡಿರ್ತಾರೆ ಅಂತ ನೋಡ್ಕೊಂಡು ಅದೇ ಪ್ರಾಡಕ್ಟ್ ನ ಅದು ಕಳಿಸ್ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಆರ್ಡರ್ ಪಿಕ್ಕಿಂಗ್ ಅಂದ್ರೆ ವೇರ್ ಹೌಸ್ ಅಲ್ಲಿ ಬಿದ್ದಿರುತ್ತಿಷ್ಟು. ಈಗ ಕಸ್ಟಮರ್ ಯಾವ್ದನ್ನ ಆರ್ಡರ್ ಮಾಡಿರ್ತಾನೋ ಅದನ್ನ ಮಾತ್ರ ತೆಗ್ದಿ ಕೊಡುವಂಥದ್ದು. ನೆಕ್ಸ್ಟ್ ಡಿಸ್ಪ್ಯಾಚಿಂಗ್ ಆರ್ ಶಿಪ್ಪಿಂಗ್ ಅಂತ ಹೇಳ್ತೀವಿ. ಇವಾಗ ಗೂಡ್ಸ್ ಎಲ್ಲ ಪ್ರಿಪೇರ್ ಆಗಿರುತ್ತೆ, ಚೆಕ್ ಆಗಿರುತ್ತೆ, ಫೈನಲ್ ಏನ್ ಮಾಡ್ತಾನೆ ಅವನು? ಕಸ್ಟಮರ್ಗೆ ಕಳಿಸ್ಕೊಡ್ತಾನೆ. ಕಳಿಸ್ಕೊಡಕ್ಕಿಂತ ಮುಂಚೆ ಡಿಸ್ಪ್ಯಾಚ್ ಎಲ್ಲ ಒಂದ್ಸತಿ ಕೌಂಟ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಡಿಸ್ಪ್ಯಾಚ್ ಮಾಡ್ತಾನೆ.
ಆಮೇಲೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂದ್ರೆ ವೇರ್ ಹೌಸ್ ಏನ್ ಮಾಡುತ್ತೆ, ವೇರ್ ಹೌಸ್ ಕೀಪ್ಸ್ ಟ್ರ್ಯಾಕ್ ಆಫ್ ಹೌ ಮಚ್ ಸ್ಟಾಕ್ ಇಸ್ ಅವೈಲಬಲ್. ಅಂದ್ರೆ ಯಾವಾಗ್ಲೂ ಈಗ 100 ಸ್ಟಾಕ್ ಇರುತ್ತೆ, ಯೂನಿಟ್ಸ್ ಇರುತ್ತೆ ಅನ್ಕೊಳ್ಳಿ. 30 ಯೂನಿಟ್ಸ್ ಯಾರಿಗೋ ಸೇಲ್ ಆಗಿದೆ, ಹಾಗಾದ್ರೆ ಇನ್ನ ಎಷ್ಟು ಯೂನಿಟ್ಸ್ ಮಿಕ್ಕಿದೆ. ಸೊ ಅದನ್ನೆಲ್ಲ ಇದು ಕುತ್ಕೊಂಡು ಯಾವ್ದಾದ್ರು ಒಂದು ಕಂಪ್ಯೂಟರ್ ಅಲ್ಲೋ ಸಿಸ್ಟಮ್ ಅಲ್ಲೋ ಅಪ್ಡೇಟ್ ಮಾಡ್ಬಿಟ್ಟಿರ್ತಾರೆ ಸ್ಟಾಕು. ಇನ್ ಕೇಸ್ 20ಗಿಂತ ಕಮ್ಮಿ ಆಗಿದ ತಕ್ಷಣ ಅದೊಂದು ಅಲರ್ಟ್ ಮೆಸೇಜ್ ಸೆಂಡ್ ಮಾಡುತ್ತೆ. ಈಗ 100 ಯೂನಿಟ್ ಇತ್ತು, 70 ಕಳ್ಸಿದಾನೆ, ಇನ್ನೊಬ್ಬನ್ಗೆ ಯಾರಿಗೋ 30 ಕಳಿಸ್ತಾನೆ. ಇವ್ನ್ಗೆ ನೆನ್ಪಿರ್ಬೇಕಲ್ವಾ, ತುಂಬಾ ಸ್ಟಾಕ್ಗಳಿರುತ್ತೆ, ತುಂಬಾ ಐಟಮ್ಸ್ ಇರುತ್ತೆ, ತುಂಬಾ ಪ್ರಾಡಕ್ಟ್ ಇರುತ್ತೆ, ಅವ್ನಿಗೆ ನೆನ್ಪಿರ್ಬೇಕಲ್ವಾ. ಸೊ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ಬಿಟ್ಟಿರ್ತಾನೆ, ಏನಾದ್ರು 20ಗಿಂತ ಕಮ್ಮಿ ಆದ್ರೆ ನೀನ್ ಅವ್ನಿಗೆ ಅಲರ್ಟ್ ಮೆಸೇಜ್ ಕೊಡು ಅಂತ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಪೋರ್ಟ್. ವೇರ್ ಹೌಸ್ ಅರೇಂಜಸ್ ವೆಹಿಕಲ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಡೆಲಿವರಿ. ವೇರ್ ಹೌಸೇನೆ ವೆಹಿಕಲ್ ನ ಅರೇಂಜ್ ಮಾಡುತ್ತೆ. ಓಕೆನಾ, ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಪ್ರಾಡಕ್ಟ್ ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಗಾಡಿನ ಕಳಿಸ್ಬೇಕು ಅಂತ ಹೇಳಿ. ಇವಾಗ ಇದಿಷ್ಟು ಫೀಚರ್ಸ್ ಆಫ್ ವೇರ್ ಹೌಸಸ್. ಇದು ಅರ್ಥ ಆಯ್ತಲ್ಲ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಈಗ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇನ್ವೆಂಟರಿ ಅಂದ್ರೆ ಸ್ಟಾಕ್ ಅಂತ. ಈಗ ಒಂದು ಸ್ಟಾಕ್, ಏನೋ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿರ್ತೀವಲ್ಲ, ಅದು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂದರೆ ಕಂಟ್ರೋಲಿಂಗ್ ಅಂಡ್ ಮ್ಯಾನೇಜಿಂಗ್ ದ ಸ್ಟಾಕ್ ಆಫ್ ಗೂಡ್ಸ್ ಇನ್ ಅ ಬಿಸ್ನೆಸ್ ಸೊ ದಟ್ ದ ರೈಟ್ ಪ್ರಾಡಕ್ಟ್ ಆರ್ ಅವೈಲಬಲ್ ಇನ್ ರೈಟ್ ಕ್ವಾಂಟಿಟಿ ಅಟ್ ರೈಟ್ ಟೈಮ್. ಏನಂದ್ರೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಆರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟಾಕ್ ನ ಮ್ಯಾನೇಜ್ ಮಾಡುವಂತದ್ದು. ಎಕ್ಕಚಿಕ್ಕಿ ಸುಮ್ನೆ ನಿಮ್ಮಮ್ಮ 4-5 ಚಪಾತಿ ಎಕ್ಸ್ಟ್ರಾ ಮಾಡ್ತಾರಲ್ಲ, ಆ ತರ ಅಲ್ಲ. ಎಷ್ಟಿದ್ಯೋ ಅಷ್ಟನ್ನ ಮಾತ್ರ ಮಾಡೋದು. ಲಿಮಿಟ್ ನ ಸೆಟ್ ಮಾಡ್ಕೊಂಡು ಓವರ್ ಸ್ಟಾಕ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ತುಂಬಾ ಕಮ್ಮಿ ಮಾಡ್ಬಿಡೋದು. ಸೊ ಈ ತರ ಎಲ್ಲ ಮಾಡೋದಿಲ್ಲ. ಫಸ್ಟ್ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ಆಮೇಲೆ ಆರ್ಡರ್ ಮಾಡ್ತಾರೆ, ಆಮೇಲೆ ಸ್ಟೋರಿಂಗ್ ಅಂಡ್ ಕಂಟ್ರೋಲಿಂಗ್ ಆಫ್ ಮೆಟೀರಿಯಲ್ ಅಂಡ್ ಫಿನಿಶ್ಡ್ ಗೂಡ್ಸ್ ಸೊ ದಟ್ ಕಸ್ಟಮರ್ ಡಿಮ್ಯಾಂಡ್ ಇಸ್ ಮೀಟ್ ವೈಲ್ ಕೀಪಿಂಗ್ ಕಾಸ್ಟ್ ಲೋ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅವತ್ತೆ ಏನಾದ್ರು ಜಾಸ್ತಿ ಪ್ರೊಡಕ್ಷನ್ ಇದ್ದಾಗ ಏನ್ ಮಾಡ್ತಾರೆ, ವೇಸ್ಟ್ ಆಗ್ಬಿಡತ್ತಲ್ವಾ. ಸೊ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಕಾಸ್ಟ್ ನ ತುಂಬಾ ಕಮ್ಮಿ ಮಾಡ್ಬಿಟ್ಟು ಬೇಗ ಸೇಲ್ ಮಾಡ್ಬಿಡೋದು. ಓಕೆನಾ. ಅಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತಾನೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳೋದು, ತುಂಬಾನು ಇಟ್ಕೊಳ್ಳಲ್ಲ, ತುಂಬಾ ಕಮ್ಮಿನೂ ಇಟ್ಕೊಳ್ಳಲ್ಲ. ಓಕೆನಾ. ಆಮೇಲೆ ಎಕ್ಸ್ಟ್ರಾ ಸ್ಟಾಕ್ ನ ರೆಡ್ಯೂಸ್ ಮಾಡೋದು, ಆಮೇಲೆ ಕಾಸ್ಟ್ ನ ಸೇವ್ ಮಾಡೋದು. ಇವಾಗ ನೋಡಿ, ಓವರ್ ಸ್ಟೋರೇಜ್ ಅಂದ್ರೆ ಜಾಸ್ತಿನೂ ಪ್ರೊಡಕ್ಷನ್ ಮಾಡೋದಿಲ್ಲ, ಕಮ್ಮಿನೂ ಪ್ರೊಡಕ್ಷನ್ ಮಾಡಲ್ಲ, ವೇಸ್ಟು ಮಾಡೋದಿಲ್ಲ, ಮತ್ತೆ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ, ಆಮೇಲೆ ಕಸ್ಟಮರ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ. ಈಗ ಇವಾಗ ಇದಿಷ್ಟ ಅರ್ಥ ಆಯ್ತಲ್ವಾ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನೊಂದು ಸ್ಟಾಕ್ ಇರುತ್ತೋ ಅದನ್ನ ಕ್ಲೀನ್ ಆಗಿ ಮ್ಯಾನೇಜ್ ಮಾಡೋಂಥದ್ದು. ಜಾಸ್ತಿನೂ ಪ್ರೊಡಕ್ಷನ್ ಮಾಡಲ್ಲ, ಕಮ್ಮಿನೂ ಮಾಡಲ್ಲ, ಒಂದ್ ಲಿಮಿಟ್ ಅಲ್ಲಿ ಮಾಡೋಂಥದ್ದನ್ನ ನಾವೇನಂತ ಹೇಳ್ತೀವಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ರಿವರ್ಸ್ ಲಾಜಿಸ್ಟಿಕ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ರಿವರ್ಸ್ ಲಾಜಿಸ್ಟಿಕ್ಸ್ ಅಂದ್ರೆ ಏನ್ ಹೇಳಿ, ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ ಗಂಟ ತಲುಪ್ಸೋನು ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ. ರಿವರ್ಸ್ ಲಾಜಿಸ್ಟಿಕ್ಸ್ ಅಂದ್ರೆ ಕಸ್ಟಮರ್ ಇಂದ ಮತ್ತೆ ಮ್ಯಾನುಫ್ಯಾಕ್ಚರ್ಗೆ ರಿಟರ್ನ್ ಹೋಗುತ್ತೆ. ಈಗ ನೀವು ಅಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಮೂವಿಂಗ್ ಗೂಡ್ಸ್ ಫ್ರಮ್ ಕಸ್ಟಮರ್ ಬ್ಯಾಕ್ ಟು ಸೆಲ್ಲರ್ ಆರ್ ಮ್ಯಾನುಫ್ಯಾಕ್ಚರರ್ ಬಿಕಾಸ್ ಆಫ್ ರಿಟರ್ನ್, ರಿಪೇರ್, ರಿಸೈಕಲ್ಡ್ ಆರ್ ಡಿಸ್ಪೋಸಲ್. ಅಂದ್ರೆ ಏನೋ ಒಂದು ನೀವು ಆರ್ಡರ್ ಮಾಡಿರ್ತೀರ ಅನ್ಕೊಳ್ಳಿ, ಆರ್ಡರ್ ಮಾಡಿರ್ತೀರ ಮ್ಯಾನುಫ್ಯಾಕ್ಚರ್ ಇಂದ, ಯಾವ ಪರ್ಪಸ್ ನೀವು ರಿಟರ್ನ್ ಮಾಡೋದು, ಅದೇನಾದ್ರು ಮುರಿದೋಗಿದ್ರೆ, ಹಾಳಾಗಿದ್ರೆ, ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ತೀರಲ್ವಾ. ಸೊ ಅದನ್ನ ರಿವರ್ಸ್ ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇವಾಗ 1 by 1 ಡೆಫಿನಿಷನ್ ನೋಡೋಣ. ರಿವರ್ಸ್ ಲಾಜಿಸ್ಟಿಕ್ಸ್ refers to the flow of products backward in a supply chain. ಏನೋ ಫ್ರಂಟ್ ವರ್ಡ್ ಹೋಗ್ತಾ ಇಲ್ಲ, ಬ್ಯಾಕ್ವರ್ಡ್ ಬರ್ತಾ ಇದೆ. ಫ್ರಮ್ ಕಸ್ಟಮರ್ ಟು ಕಂಪನಿ ಫಾರ್ ಆಕ್ಟಿವಿಟೀಸ್ ಲೈಕ್ ರಿಟರ್ನ್, ರಿಪ್ಲೇಸ್ಮೆಂಟ್, ರಿಸೈಕ್ಲಿಂಗ್ ಆರ್ ಯೂಸ್. ಅವನೇನೋ ಒಂದು ಹಲ್ಕ ಕೆಲಸ ಮಾಡಿ ಆ ಪ್ರಾಡಕ್ಟ್ ನಾವು ಕೊಟ್ಟಿರ್ತಾನೆ, ಸೊ ಅದಕ್ಕೆ ಅದು ಇಷ್ಟ ಆಗದೆ ರಿಟರ್ನ್ ಕಳ್ಸಿರ್ತಾರೆ. ಈಗ ಯಾವ್ಯಾವ ರೀಸನ್ಗೆಲ್ಲಾನು ರಿಟರ್ನ್ ಆಗಿರುತ್ತೆ. ಪ್ರಾಡಕ್ಟ್ ರಿಟರ್ನ್, ಕಸ್ಟಮರ್ ರಿಟರ್ನ್ ಪ್ರಾಡಕ್ಟ್ ದಟ್ ಆರ್ ಡ್ಯಾಮೇಜ್ಡ್, ರಾಂಗ್ ಆರ್ ಅನ್ವಾಂಟೆಡ್. ಈಗೇನೋ ಒಂದು ಆರ್ಡರ್ ಮಾಡಿರ್ತಾರೆ ಅನ್ಕೊಳ್ಳಿ, XXL ಒಂದು ಡ್ರೆಸ್ ಆರ್ಡರ್ ಮಾಡಿರ್ತಾರೆ, ಅವ್ರಿಗೆ ಕ್ಲೀನ್ ಆಗಿರಲ್ಲ ಕ್ವಾಲಿಟಿ. ಈಗ ಒಂದ್ಸತಿ ನೀರಲ್ಲಿ ಹಾಕಿದ ತಕ್ಷಣ ಸಿಂಕ್ ಆಗ್ಬಿಡುತ್ತೆ ಅಂತ ಅನ್ಸುತ್ತಲ್ಲ, ಸೊ ಏನ್ ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ.
ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಆರ್ ಎಕ್ಸ್ಚೇಂಜ್. ಯಾವ ಪರ್ಪಸ್ಗೆ ರಿಪ್ಲೇಸ್ಮೆಂಟ್ ಇಲ್ಲ ಎಕ್ಸ್ಚೇಂಜ್ ಮಾಡೋದು? ಈಗ ಕಸ್ಟಮರ್ ಸೆಂಡ್ ಬ್ಯಾಕ್ ದ ಓಲ್ಡ್ ಪ್ರಾಡಕ್ಟ್ ಅಂಡ್ ಗೆಟ್ಸ್ ಅ ನ್ಯೂ ಒನ್. ಇವಾಗ ಫಾರ್ ಎಕ್ಸಾಂಪಲ್ ವಾರಂಟಿ ಕೊಟ್ಟಿರ್ತಾನಂತ ಅನ್ಕೊಳ್ಳಿ ನಿಮ್ಮ ಫೋನಿಗೆ. 1 ಇಯರ್ ಗಂಟ ಅದು ಏನು ಹಾಳಾದ್ರೂ ನಾವು ರೆಸ್ಪಾನ್ಸಿಬಿಲಿಟಿ ಅಂತ. ಅದು ಒಂದು 6 ತಿಂಗಳಿಗೆ ಹಾಳಾಗುತ್ತೆ. ಸೊ ಏನ್ ಮಾಡ್ತೀರಾ ನೀವು? ಎಕ್ಸ್ಚೇಂಜ್ ಮಾಡ್ತೀರಲ್ವಾ, ಅವಾಗ ಏನಾಗುತ್ತೆ, ನಿಮ್ಮ ಫೋನು ಮತ್ತೆ ರಿಟರ್ನ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗುತ್ತೆ. ನೆಕ್ಸ್ಟ್ ರಿಪೇರ್. ಯಾಕೆ ರಿಪೇರ್ ಆಗುತ್ತೆ ಅಂದ್ರೆ, ಇವಾಗ ಯಾವ್ದದು ಇದು ಲ್ಯಾಪ್ಟಾಪ್ಸ್ ಎಲ್ಲ ಇರುತ್ತೆ ಗೊತ್ತಾ, ಯೂಸ್ಡ್ ಆರ್ ಡ್ಯಾಮೇಜ್ ಪ್ರಾಡಕ್ಟ್ ಆರ್ ರಿಪೇರ್ಡ್ ಅಂಡ್ ಮೇಡ್ ಲೈಕ್ ನ್ಯೂ. ಇವಾಗ ಏನಾಗಿರುತ್ತಂದ್ರೆ, ಯಾವುದೋ ಒಂದು ತುಕಾಲಿ ಪ್ರಾಡಕ್ಟ್ ಇರುತ್ತೆ, ಇನ್ನೇನು ಹಾಳಾಗೋಗ್ಬಿಟ್ಟಿರುತ್ತೆ ಲ್ಯಾಪ್ಟಾಪ್ ಎಲ್ಲ. ಅದಕ್ಕೆ ಏನಾದ್ರು ಒಂದು ಮದರ್ ಬೋರ್ಡ್ ಅಂತ ಇರುತ್ತಲ್ಲ, ಅದನ್ನ ಚೇಂಜ್ ಮಾಡಿ ಹೊಸ ತರ ನಿಮಗೆ ಸೇಲ್ ಮಾಡ್ಬಿಟ್ಟಿರ್ತಾನೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು? ಅಂತ ಐಟಮ್ ಅನ್ನು ಕೂಡ ನಿಮಗೆ ಗೊತ್ತಾದ್ರೆ ರಿಟರ್ನ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್ ರೀಸೈಕ್ಲಿಂಗ್ ಆಫ್ ಪ್ರಾಡಕ್ಟ್. ಈಗ ಕೆಲವೊಂದು ಪ್ರಾಡಕ್ಟ್ ಏನಾಗಿರುತ್ತೆ ಗೊತ್ತಾ, ರೀಸೈಕ್ಲಿಂಗ್ ಮಾಡಿರ್ತಾರೆ. ಈಗ ಸ್ಟಾರ್ ಅಲ್ಲಿ ನೀವು ಏನಾದ್ರು ಕಾಫಿ ಕುಡ್ದು ಅಲ್ಲಲ್ಲೇ ಎಸ್ತಿದ್ದೆ ನೀವು, ಮತ್ತೆ ಅದನ್ನ ಯೂಸ್ ಮಾಡೋದಿರ್ಬೋದು. ಕೆಲವೊಂದು ವಾಟರ್ ಬಾಟಲ್ಸು ನೀವೇನ್ ಎಸ್ತಿರ್ತೀರಲ್ವಾ ಕಸದಲ್ಲಿ, ಅದನ್ನೇ ವಾಶ್ ಮಾಡಿ ಮತ್ತೆ ಅದನ್ನೇ ಇಟ್ಟಿರ್ತಾರೆ. ಸೊ ಅಂತದನ್ನೆಲ್ಲ ನೀವು ರಿಟರ್ನ್ ಮಾಡ್ಬೋದು ನಿಮಗೆ ಗೊತ್ತಾದ್ರೆ. ಆಮೇಲೆ ಸೇಫ್ ವೇಸ್ಟ್ ಹ್ಯಾಂಡ್ಲಿಂಗ್ ಅಂದ್ರೆ, ಇವಾಗ ಕೆಲವೊಂದು ತುಂಬಾ ಡೇಂಜರ್ಸ್ ನಾನ್ ಯೂಸಬಲ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅಂಥದನ್ನ ಅಂಥದ್ದೇನಾದ್ರು ಹಾರ್ಮ್ ಆಗ್ತಿದೆ ಅದರಿಂದ ಅಂದ್ರೆ ನೀವು ರಿಟರ್ನ್ ಕಳಿಸ್ಬೋದು. ಲೈಕ್ ಎಕ್ಸ್ಪೈರ್ ಆಗಿರೋ ಮೆಡಿಸನ್ಸ್ ಇರ್ಬೋದು. ಇವಾಗ ನಿಮ್ದೊಂದು ಮೆಡಿಕಲ್ ಇದೆ ಅನ್ಕೊಳ್ಳಿ, ಅಲ್ಲಿ ಎಕ್ಸ್ಪೈರ್ ಆಗಿರೋ ಮೆಡಿಸನ್ಸ್ ಎಲ್ಲ ಇರುತ್ತೆ. ಅದು ಇಟ್ಕೊಂಡು ನೀವೇನಲ್ಲಿ ಬಜ್ಜಿ ಬೋಂಡ್ ಹಾಕ್ತೀರಾ? ಇಲ್ಲ ತಾನೇ. ಮತ್ತೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೋ ಅದನ್ನೆಲ್ಲ ಐಟಮ್ಸ್ನ ಅವ್ರಿಗೆ ತಾನೇ ನಾವು ರಿಟರ್ನ್ ಮಾಡಿಬಿಡ್ಬೇಕು. ನಾವು ಇನ್ನೇನು ಮಾಡೋ ಹಾಗಿಲ್ಲ. ನೆಕ್ಸ್ಟ್ ರಿಟರ್ನ್ ಆಫ್ ಅನ್ಸೋಲ್ಡ್ ಗೂಡ್ಸ್. ಈಗ ಕೆಲವೊಂದು ಚಾಕ್ಲೇಟು, ಬಿಸ್ಕೆಟು ಇದೆಲ್ಲ ಸೇಲೇ ಆಗಿರಲ್ಲ, ಹಂಗೆ ಇರುತ್ತೆ ಅಂಗಡಿಲಿ. ಸೊ ಯಾವ ಕಂಪನಿ ಚಾಕ್ಲೇಟ್ ಅದು ಯೂಸ್ ಆಗಿರಲ್ವೋ, ನಾವು ಅದೇ ಕಂಪನಿಗೆ ಮ್ಯಾನುಫ್ಯಾಕ್ಚರ್ಗೆನೆ ರಿಟರ್ನ್ ಕಳಿಸ್ಬೇಕು. ಅರ್ಥ ಆಗ್ತಿದೆ ಅಲ್ವಾ ಯಾವ್ಯಾವ ರೀಸನ್ಗೆ ನಾವು ರಿಟರ್ನ್ ಕಳಿಸ್ತೀವಿ ಅಂತ. ನೆಕ್ಸ್ಟು ರಿಟರ್ನ್ ಆಫ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ಇವಾಗ ಪ್ಯಾಕ್ ಮಾಡುವಾಗ ಏನಾದ್ರು ಐಟಮ್ಸ್ ಕೊಟ್ಟಿರ್ತಾನೆ ಗೊತ್ತಾ, ಬಾಕ್ಸು. ಈಗ ಬಿಯರ್ ಬಾಟ್ಲು ಕೊಟ್ಟಾಗ ನಿಮ್ಗೆ ಟ್ರೇ ಕೊಟ್ಟಿರ್ತಾನಲ್ವಾ, ಸೊ ಅದನ್ನೆಲ್ಲ ಮತ್ತೆ ನೀವು ಮ್ಯಾನುಫ್ಯಾಕ್ಚರ್ಗೆನೆ ರಿಟರ್ನ್ ಕಳಿಸ್ಬೇಕು. ನೆಕ್ಸ್ಟ್ ಈಗ ವಾರಂಟಿ ರಿಟರ್ನ್ಸು. ಇನ್ ಕೇಸ್ ಪ್ರಾಡಕ್ಟ್ ಏನಾದ್ರು 1-2 ವರ್ಷ ಟೈಮ್ ಕೊಟ್ಟಿರ್ತೀರ ಅನ್ಕೊಳ್ಳಿ, ಆಮೇಲೆ ಏನಿರುತ್ತೆ 2 ಇಯರ್ಸ್ ಗಂಟ ನಿಮ್ಗೆ ಫ್ರೀ ಸರ್ವಿಸ್ ಇರುತ್ತೆ ಅಂತ ನೀವೇ ಮೆನ್ಷನ್ ಮಾಡಿರ್ತಾರೆ ಕಂಪ್ನಿ ಅವರೇನೆ. ಹಂಗಿದ್ದಾಗ ಫ್ರೀ ಸರ್ವಿಸ್ ಅಂದ್ರೆ ವಾಷಿಂಗ್ ಮಿಷಿನ್, ಫ್ರಿಡ್ಜು, AC ಇದಕ್ಕೆಲ್ಲ ಫ್ರೀ ಸರ್ವಿಸ್ ಇರುತ್ತೆ 1 ಇಯರ್ 2 ಇಯರ್ಸ್. ಸೊ ಅವಾಗ ಏನ್ ಮಾಡ್ತೀರಾ ಅಂದ್ರೆ, ನೀವು ಅವ್ರನ್ನೇ ಕರ್ಸ್ಬಿಟ್ಟು ಇಲ್ಲ ರಿಟರ್ನ್ ಮಾಡ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಮತ್ತೆ ಪ್ರಾಡಕ್ಟ್ ನ ನಿಮ್ಗೆ ಕಳಿಸ್ಕೊಡ್ತಾರೆ. ಇವಾಗ ಅರ್ಥ ಆಯ್ತಲ್ವಾ ಯಾವ ಯಾವ ಕಾರಣಕ್ಕೆ ನಾವು ಒಂದು ಪರ್ಚೇಸ್ ಮಾಡಿರೋ ಐಟಮ್ಸ್ ನ ಮತ್ತೆ ಮತ್ತೆ ರಿಟರ್ನ್ ಮಾಡ್ತೀವಿ ಅಂತ. ಈಗ ನೆಕ್ಸ್ಟ್ ಒನ್ ನೋಡೋಣ. ಇವಾಗ ನೆಕ್ಸ್ಟ್ ರಿಟರ್ನ್ ರೀಸನ್ಸ್. ಇವಾಗ ನಾವೇನಾದ್ರು ಒಂದು ಪರ್ಚೇಸ್ ಮಾಡಿರ್ತೀವಲ್ಲ, ಅದನ್ನ ರಿಟರ್ನ್ ಮಾಡೋದಕ್ಕೆ ನಮ್ಗೆ ಏನ್ ರೀಸನ್ಸ್ ಇರುತ್ತೆ ಅಂತ 1 by 1 ನೋಡೋಣ. ರಾಂಗ್ ಪ್ರಾಡಕ್ಟ್ ಡೆಲಿವರ್ಡ್. ಈಗ ಕಸ್ಟಮರ್ ಏನಾದ್ರು ಡಿಫರೆಂಟ್ ಐಟಮ್ಸ್ ನ ರಿಸೀವ್ ಮಾಡುತ್ತೆ, ಅವಾಗ ಏನ್ ಮಾಡ್ತಾನೆ ಅವನು? ರಿಟರ್ನ್ ಮಾಡ್ತಾನೆ ತಾನೆ. ಕಸ್ಟಮರ್ ರಿಸೀವ್ಸ್ ಎ ಡಿಫರೆಂಟ್ ಐಟಮ್ ದಟ್ ವಾಟ್ ದೇ ಆರ್ ಆರ್ಡರ್ಡ್. ಇವಾಗ ಅವ್ನು ಬ್ಲೂ ಟಿ ಶರ್ಟ್ ನ ಆರ್ಡರ್ ಮಾಡಿರ್ತಾನೆ. ಇವು ಏನಾದ್ರು ರೆಡ್ ಟಿ ಶರ್ಟ್ ಕೊಟ್ಟರೆ ಅವ್ನು ಹಾಕೊಳ್ತಾನ? ಇಲ್ಲ, ಹಾಕೊಳ್ಳಲ್ಲ, ರಿಟರ್ನ್ ಮಾಡ್ತಾನೆ ಪ್ರಾಡಕ್ಟ್ ನ. ನೆಕ್ಸ್ಟ್ ಡ್ಯಾಮೇಜ್ಡ್ ಪ್ರಾಡಕ್ಟ್. ಇನ್ ಕೇಸ್ ಇವನು ಏನೋ ಒಂದು ಮೊಬೈಲ್ ಫೋನ್ ನ ಆರ್ಡರ್ ಮಾಡಿರ್ತಾನೆ, ಅದು ಟ್ರಾನ್ಸ್ಪೋರ್ಟೇಷನ್ ಅಲ್ಲೋ ಇಲ್ಲ ಹ್ಯಾಂಡ್ಲಿಂಗ್ ಟೈಮ್ ಅಲ್ಲೋ ಏನಾದ್ರು ಗ್ಲಾಸ್ ಹೊಡೆದೋಗ್ಬಿಟ್ರೆ, ಸೊ ಏನ್ ಮಾಡ್ತಾನೆ? ಡ್ಯಾಮೇಜ್ಡ್ ಪ್ರಾಡಕ್ಟ್ ಅಂತ ರಿಟರ್ನ್ ಹಾಕ್ತಾನೆ. ಮತ್ತೆ ಡಿಫೆಕ್ಟ್ ಪ್ರಾಡಕ್ಟ್ ಅಂದ್ರೆ, ಈ ಫ್ಲಿಪ್ಕಾರ್ಟ್ ಅಲ್ಲಿ ಕೆಲವೊಂದ್ಸತಿ ಫ್ರಾಡ್ ನನ್ನ ಮಕ್ಕಳು. ನಾವ್ ಒಂದ್ಸತಿ ಪಿಜ್ಜನ್ದು ಮಿಕ್ಸಿನ ಆರ್ಡರ್ ಮಾಡಿದ್ವಿ, ನೋಡಿದ್ರೆ ಅದು ಓಡ್ತಾನೆ ಇಲ್ಲ, ಯಾವ್ದೋ ಫಸ್ಟ್ ಕಾಪಿ ಕೊಟ್ಬಿಟ್ಟಿದ್ದಾನೆ. ಸೊ ಏನಾಗುತ್ತೆ ಅಂದ್ರೆ, ಅವಾಗ ಅದು ಮೋಟರೇ ಸ್ಟಾರ್ಟ್ ಆಗೋದಿಲ್ಲ, ಮೋಟರೇ ಸ್ಟಾಪ್ ಆಗ್ಬಿಡುತ್ತೆ. ಸೈಜ್ ಅಂಡ್ ಫಿಟ್ ಇಶ್ಯೂಸ್. ಇವಾಗ ನಾನು ನಿಮ್ಗೆ ಹೇಳಿದ್ದೆ, XXL ಆರ್ಡರ್ ಮಾಡಿರ್ತಾರೆ, ನೋಡಿದ್ರೆ XL ಬಂದ್ಬಿಟ್ಟಿರುತ್ತೆ, ಇಲ್ಲ M ಸೈಜು, X ಸೈಜು ಆ ಥರ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ? ಐಟಮ್ಸ್ ಡಸ್ ನಾಟ್ ಫಿಟ್ ಅಂತ ಹೇಳ್ಬಿಟ್ಟು ರಿಟರ್ನ್ಗೆ ಹಾಕ್ತಾರೆ. ನೆಕ್ಸ್ಟ್ ಪ್ರಾಡಕ್ಟ್ ನಾಟ್ ಮ್ಯಾಚಿಂಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಕೊಟ್ಟಿರ್ತಾನೆ ಪಿಂಕ್ ಕಲರ್ ಕಾಟನ್ ಅದು ಇದು ಅಂತೆಲ್ಲ ಕೊಟ್ಟಿರ್ತಾನೆ. ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ತುಕಾಲಿ ಕಲರ್ ಕೊಟ್ಟಿರ್ತಾನೆ, ಮತ್ತೆ ಮೆಟೀರಿಯಲ್ ಕೂಡ ತುಂಬಾ ಲೋಕಲ್ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು? ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೇ ಹೇಳಿದ್ದೊಂದು, ಇಲ್ಲಿ ನೋಡಿದ್ರೆ ಇನ್ನೊಂದು ಬಂದಿದೆ ಅಂತ ರಿಟರ್ನ್ ಮಾಡ್ತೀರಾ. ನೆಕ್ಸ್ಟ್ ಚೇಂಜ್ ಆಫ್ ಮೈಂಡ್ ಅಂದ್ರೆ, ಒಂದ್ಸತಿ ಆರ್ಡರ್ ಮಾಡಿರ್ತಾರೆ, ಆಮೇಲೆ ನನ್ಗೆ ಯಾಕೋ ಇಷ್ಟ ಇಲ್ಲ, ಯಾಕೋ ಇದು ಚೆನ್ನಾಗಿಲ್ಲ, ಇಲ್ಲ ಬೇಡವೇ ಬೇಡ ಅಂತ ಇದ್ದಕ್ಕಿದ್ದಂಗೆ ಮೂಡ್ ನ ಚೇಂಜ್ ಮಾಡ್ಕೊಂಡು ರಿಟರ್ನ್ ಹಾಕ್ಬಿಡ್ತಾರೆ.
ನೆಕ್ಸ್ಟ್ ಲೇಟ್ ಡೆಲಿವರಿ. ಈಗ ಕಸ್ಟಮರ್ ಯಾವಾಗ ಪ್ರಾಡಕ್ಟ್ ನ ರಿಟರ್ನ್ ಮಾಡೋದು ಅಂದ್ರೆ ಲೇಟ್ ಡೆಲಿವರಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಗ್ ನ ಆರ್ಡರ್ ಮಾಡಿರ್ತೇವೆ ಅನ್ಕೊಳ್ಳಿ, ಊರ್ಗ್ ಹೋಗೋದಕ್ಕೆ. ಅದು ಯಾವಾಗ ಬರ್ಬೇಕು? ಇವತ್ತು ಬರ್ಬೇಕು, ಇಲ್ಲ ನಿನ್ನೆ ಬರ್ಬೇಕಾಗಿತ್ತು. ಇವ್ನು 1 ವೀಕ್ ಆದ್ಮೇಲೆ ಬಂದೆ, ನೀವು ಆ ಬ್ಯಾಗ್ ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಅವಶ್ಯಕತೆನೇ ಇಲ್ಲ ಅಂತ ರಿಟರ್ನ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಬರ್ತಡೇ ಇವೆಂಟಿಗೆ ಏನೋ ಒಂದು ಗಿಫ್ಟ್ ಬೇಕಾಗಿರುತ್ತೆ, ಆ ಟೈಮ್ಗೆ ನಿಮ್ಗೆ ಅವನು ಡೆಲಿವರ್ ಮಾಡಿಲ್ಲ ಅಂತ ಏನ್ ಮಾಡ್ತೀರಾ? ನೀನೇ ಇಟ್ಕೋ ಅಂತ ರಿಟರ್ನ್ ಮಾಡ್ತೀರ ಅಲ್ವಾ? ನೆಕ್ಸ್ಟ್ ಡೂಪ್ಲಿಕೇಟ್ ಪ್ರಾಡಕ್ಟ್. ಈಗ ಡೂಪ್ಲಿಕೇಟ್ ಪ್ರಾಡಕ್ಟ್ ಅಂದ್ರೆ ಕಸ್ಟಮರ್ಗೆ ಗೊತ್ತಾಗುತ್ತೆ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ. ಇನ್ ಕೇಸ್ ಅವ್ನು ಏನಾದ್ರು ಫಸ್ಟ್ ಕಾಪಿ ಪ್ರಾಡಕ್ಟ್ ನ ಸೆಂಡ್ ಮಾಡಿದ್ರೆ ರಿಟರ್ನ್ ಮಾಡ್ತಾರೆ. ಲೈಕ್ ಪರ್ಫ್ಯೂಮ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಫ್ರೇಗ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೇನೆ ರಿಟರ್ನ್ ಮಾಡ್ತಾರೆ. ನೆಕ್ಸ್ಟ್ ಇನ್ಕರೆಕ್ಟ್ ಕ್ವಾಲಿಟಿ. ಈಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾನೆ ಬೈ 5 get 1 ಫ್ರೀ ಅಂತ, ಓಕೆನಾ? ಇಲ್ಲ ಬೈ 5 get 4 ಫ್ರೀ ಅಂತ. ನೀವು 5 ಪರ್ಚೇಸ್ ಮಾಡಿರ್ತೀರ, ಅವ್ನು ಬೈ 2 ಕಳ್ಸಿದ್ದ ಏನ್ ಮಾಡ್ತೀರಾ? ರಿಟರ್ನ್ ಮಾಡ್ತೀರ ತಾನೆ. ಸೊ ಏನು ಇನ್ಕರೆಕ್ಟ್ ಕ್ವಾಂಟಿಟಿ. ನೆಕ್ಸ್ಟ್ ಓಪನ್ಡ್ ಪ್ರಾಡಕ್ಟ್. ಇನ್ ಕೇಸ್ ನೀವೇನಾದ್ರು ಒಂದು ಪ್ರಾಡಕ್ಟ್ ಓಪನ್ ಆಗಿರೋದು ಅಂದ್ರೆ ಈಗ ನೀವೇ ಓಪನ್ ಮಾಡ್ಬೇಕಲ್ವಾ, ಆಲ್ರೆಡಿ ಸೀಲ್ ಓಪನ್ ಆಗಿರೋದು, ಈ ತರ ಪ್ರಾಡಕ್ಟ್ ಏನಾದ್ರು ಇದ್ರೆ ನೀವೇನ್ ಮಾಡ್ತೀರಾ? ರಿಟರ್ನ್ ಮಾಡ್ತೀರಾ. ಇದಿಷ್ಟನ್ನು ಅರ್ಥ ಆಯ್ತಲ್ವಾ? ಇವಾಗ ಮಾಡ್ಯೂಲ್ 2 ಲಾಸ್ಟ್ ಕಾನ್ಸೆಪ್ಟ್ ಗೆ ಬಂದಿದೀವಿ ನಾವು. ಏನು? ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್, ಈ ಕಾನ್ಸೆಪ್ಟ್ ಬಂದಿದೀವಿ. ನೆಕ್ಸ್ಟ್ ಇವಾಗ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂದರೆ ಕಂಪನಿ ಏನ್ ಮಾಡುತ್ತೆ ಗೊತ್ತಾ? ಈಗ ನಂದೇ ಒಂದು ಕಂಪನಿ ಅಂತ ಅನ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ನನ್ಗೆ ಪ್ರೊಡಕ್ಷನ್ ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ನಾನು ಪ್ರೊಡಕ್ಷನ್ ಹತ್ರ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು. ಈ ಡೆಲಿವರ್ ಮಾಡೋದು, ಈ ವೇರ್ ಹೌಸು, ಈ ಟ್ರಾನ್ಸ್ಪೋರ್ಟೇಷನ್, ಈ ತಲೆನೋವು ಏನು ಬೇಡ ಅಂತ ಹೇಳಿ ಒಂದು ಥರ್ಡ್ ಪಾರ್ಟಿ ಕಂಪನಿ ಅಂತ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ. ಏನು ಸಪ್ಲೈ ಚೈನ್ ಟಾಸ್ಕ್ ನನ್ನ ಹತ್ರ ಏನಿತ್ತೋ ಅದನ್ನ ನಾನೇ ಮಾಡ್ಕೋಬಹುದಾಗಿತ್ತು. ಆದ್ರೆ ನಾನೇನ್ ಮಾಡ್ತೀನಿ, ನಂಗೆ ಇದೆಲ್ಲ ತಲೆನೋವು ಬೇಡಪ್ಪ, ತಗೋ ಕಂಪ್ಲೀಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟ್ ನಿನ್ನ ಹತ್ರ ಕೊಟ್ಬಿಡ್ತೀನಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆಯ್ತಾ? ಅವ್ನ್ ಏನ್ ಬೇಕಾದ್ರೂ ಮಾಡ್ಕೋತಾನಲ್ಲ, ಸೊ ಅವಂದು ಒಂದು ಕಂಪನಿ ಇರುತ್ತೆ, ಅದನ್ನ ನಾವು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ. ಯಾವ್ದಾವ್ದಂದ್ರೆ ಈಗ ನೋಡಿರ್ತೀರ ಅನ್ಸುತ್ತೆ ನೀವು, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಇಂದ ಏನಾದ್ರು ಆರ್ಡರ್ ಮಾಡಿದಾಗ ಬ್ಲೂ ಡಾರ್ಕೋ ಇಲ್ಲ ಈ ಕಾರ್ಟೋ ಈ ತರ ಎಲ್ಲ ಬರುತ್ತೆ ಗೊತ್ತಾ, DHL. ಸೊ ಇವ್ರದೆಲ್ಲ ಥರ್ಡ್ ಪಾರ್ಟಿ ಕಂಪ್ನಿ ಇವ್ರದೆಲ್ಲಾನು. ಅಂದ್ರೆ ಏನ್ ಮಾಡುತ್ತೆ, ಈಗ ನೀನು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ನನ್ನ ಹತ್ರ ಕೊಟ್ಬಿಡು, ಅದನ್ನ ಟ್ರಾನ್ಸ್ಪೋರ್ಟೇಷನು, ವೇರ್ ಹೌಸ್ ಮಾಡೋದು, ಆಮೇಲೆ ಪ್ರತಿ ಒಂದು ಲೇಬಲಿಂಗು, ಪ್ರತಿ ಒಂದು ನಾನು ನೋಡ್ಕೋತೀನಿ. ಆಲ್ಮೋಸ್ಟ್ ಈ ಆನ್ಲೈನ್ ಶಾಪಿಂಗ್ ಅಲ್ಲಿ ಏನೇನ್ ನಡೀತಿದ್ಯೋ ಅದೆಲ್ಲಾನು ಅವ್ರು ನೋಡ್ಕೋತಾ ಇಲ್ಲ. ಅಮೆಝಾನು, ಮೀಶೋ, ಫ್ಲಿಪ್ಕಾರ್ಟು, ಮಿಂತ್ರಾ ಇವೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಥರ್ಡ್ ಪಾರ್ಟಿಗೆ ವಹಿಸ್ಬಿಟ್ಟಿದ್ದಾರೆ. ಎಲ್ಲ ಪ್ರಾಡಕ್ಟ್ ನಿನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಅಂತ. ಲೈಕ್ ಏನಿದೆ ಫಂಕ್ಷನ್ಸ್ ಅಂತ ನೋಡೋಣ. ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಬಂದ್ರೆ ಏನ್ ಮಾಡುತ್ತೆ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್? ಏನ್ ಮಾಡುತ್ತೆ, ಕಂಪನಿ ಎಲ್ಲಾ ಗೂಡ್ಸ್ ಮೂವ್ಮೆಂಟ್ ಅನ್ನು ಅದೇ ಮೇಂಟೈನ್ ಮಾಡುತ್ತೆ. ಏನು? ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್, ಆಯ್ತಾ? ಅದೊಂದು ಟೀಮ್ ತರ, ಕಂಪನಿ ಟೀಮ್ ತರ. ಏನಂದ್ರೆ ಈ ಕಂಪನಿ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಗೆ ವಹಿಸ್ಬಿಡೋದು, ಈ ಕೆಲಸ ಎಲ್ಲ ನೀನ್ ನೋಡ್ಕೊ ಅಂತ. ಸೊ ಏನ್ ಮಾಡುತ್ತೆ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಿರ್ಬೋದು, ಇಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗೋದಿರ್ಬೋದು, ಇದಿಷ್ಟನ್ನು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳುತ್ತೆ, ಆಯ್ತಾ? ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡ್ದು ಅಂಗಡಿಗೆ ಹೋಗೋದ್ರಿಂದ ಹಿಡ್ದು ಕಸ್ಟಮರ್ಗೆ ಆ ಪ್ರಾಡಕ್ಟ್ ತಲುಪ ಗಂಟ ಇದಿಷ್ಟು ಆಕ್ಟಿವಿಟೀಸ್ ಕೂಡ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ನೋಡ್ಕೋತಾನೆ. ಆಮೇಲೆ ವೇರ್ ಹೌಸಿಂಗು ಇದ್ರಲ್ಲಿ ಹೇಗ್ ನೋಡ್ಕೋತಾನೆ ಅಂದ್ರೆ, ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಪ್ರೊವೈಡ್ ಸ್ಟೋರೇಜ್ ಸ್ಪೇಸ್, ಮ್ಯಾನೇಜ್ ಸ್ಟಾಕ್ ಅಂಡ್ ಕೀಪ್ ಗೂಡ್ಸ್ ಸೇಫ್. ಏನ್ ಮಾಡುತ್ತೆ, ಅದು ಗೂಡ್ಸ್ ನ ನಾವು ಅವನು ಕೊಟ್ಟಿರ್ತೀವಲ್ಲ, ಅವ್ನ್ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಿ ಕರೆಕ್ಟ್ ಆಗಿ ಸ್ಪೇಸ್ ಇರುತ್ತೋ ಅಲ್ಲೇ ಸ್ಟೋರ್ ಮಾಡಿರ್ತಾನೆ, ಮತ್ತೆ ಸ್ಟಾಕ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ, ಮತ್ತೆ ತುಂಬಾ ಸೇಫ್ ಆಗಿ ನೋಡ್ಕೋತಾನೆ, ಆಯ್ತಾ? ಈಗ ಫುಡ್ ಕಂಪ್ನಿ ಜಾಸ್ತಿ ಏನ್ ಮಾಡುತ್ತೆ, ವೇರ್ ಹೌಸಸ್ ಕೊಡುತ್ತಲ್ವಾ ಬಿಸ್ಕೆಟು, ಸ್ನಾಕ್ಸ್ ಎಲ್ಲಾನು. ಸೊ ಅದೆಲ್ಲ ಏನಂದ್ರೆ ಪುಡಿ ಪುಡಿ ಆಗ್ಬಿಡುತ್ತಲ್ಲ ಬಿಸ್ಕೆಟ್ ಎಲ್ಲಾನು. ಸೊ ಅದು ಏನು ಹಾಳಾಗದೆ ಕ್ಲೀನ್ ಆಗಿ ನೋಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಸ್ಟಾಕ್ ನ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಹೇಗ್ ನೋಡ್ಕೊಳ್ಳುತ್ತೆ ಅಂದ್ರೆ, ಪ್ರತಿ ಸತಿನೂ ಕ್ವಾಲಿಟಿ ಅಪ್ಡೇಟ್ಸ್ ಇರ್ಬೋದು, ಇಲ್ಲಾಂದ್ರೆ ಸ್ಟಾಕ್ ಏನಾದ್ರು ಜಾಸ್ತಿ ಆಗೋಗಿದ್ಯಾ ಇಲ್ಲ ಕಮ್ಮಿ ಆಗಿದ್ಯಾ ಅಂತ ಹೇಳ್ಬಿಟ್ಟು, ಜಾಸ್ತಿ ಆದ್ರೆ ಇಲ್ಲ ಕಮ್ಮಿ ಆದ್ರೆ ಆ ಅಪ್ಡೇಟ್ ನ ಅಂದ್ರೆ ಕಂಪನಿಗೆ ಕರೆಕ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಆರ್ಡರ್ ಪ್ರೊಸೆಸಿಂಗ್. ಇವಾಗ ಅಮೆಝಾನ್ ಅಲ್ಲಿ ನೀವೇನೋ ಒಂದು ಆರ್ಡರ್ ಮಾಡಿರ್ತೀರ ಅನ್ಕೊಳ್ಳಿ.
ಆಯ್ತಾ? ಅವಾಗ ಈ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಏನ್ ಮಾಡುತ್ತೆ, ಅದೇ ಒಂದು ಪ್ರಾಡಕ್ಟ್‌ನ ಅವನೇನ್ ಆರ್ಡರ್ ಮಾಡಿರ್ತಾನೋ ಆ ಪ್ರಾಡಕ್ಟ್‌ನ ಪಿಕ್ ಮಾಡಿ, ಪ್ಯಾಕ್ ಮಾಡಿ, ಲೇಬಲಿಂಗ್ ಮಾಡಿ ಮತ್ತೆ ಶಿಪ್ ಮಾಡುತ್ತೆ. ಓಕೆನಾ? ಯಾವ ಅಡ್ರೆಸ್‌ಗೆ ನೀವು ಬೇಕೋ ಆ ಅಡ್ರೆಸ್‌ಗೆ ಇವ್ನೇನೆ ಡೆಲಿವರ್ ಮಾಡ್ಬಿಡ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲಾ ಕೆಲ್ಸನೂ ಈ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸೇ ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಪ್ಯಾಕಿಂಗ್ ಅಂತ ಬಂದಾಗಂತೂ ಇವಾಗ ಫುಲ್ಲು ಸೇಫ್ ಆಗಿ, ಇವಾಗ ಗ್ಲಾಸ್ ಐಟಮ್ಸ್ ಏನಾದ್ರು ನೀವು ಆರ್ಡರ್ ಮಾಡಿದಾಗ ಅದೇನ್ ಮಾಡಿರ್ತಾನೆ, ಈ ಬಬಲ್ ವ್ಯಾಪ್ ಅಲ್ಲಿ, ಅಂದ್ರೆ ಅದು ಬಬಲ್ ತರ ಇರುತ್ತೆ ಗೊತ್ತಾ, ಹಿಂಗೆ ಅದು ಮೊಟ್ಟೆ ತರ ಇರುತ್ತೆ, ಹಿಂಗ್ ಮಾಡಿದ ತಕ್ಷಣ ಪಟ್ ಪಟ್ ಅಂತ ಹೊಡೆದೋಗುತ್ತೆ ಗೊತ್ತಾ. ಸೊ ಅಂದ್ರೆ ಅಷ್ಟು ಸೇಫ್ಟಿ ಆಗಿ ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗೋ ತರ ನೋಡ್ಕೊಳ್ತಾನೆ, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾನೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಬಂದೆ, ರಿಟೇಲರ್ ಇಂದ ಹಿಡ್ದು ಹೋಲ್ಸೇಲರ್ ಮತ್ತೆ ಕಸ್ಟಮರ್ಗೆ ಆನ್ ದ ಟೈಮ್ ರೀಚ್ ಆಗೋ ತರ ಇವ್ನು ನೋಡ್ಕೋತಾನೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಏನಾದ್ರು ಒಂದು ಆರ್ಡರ್ ಮಾಡಿರ್ತೀರ ಅನ್ಕೊಳ್ಳಿ ನೀವು ಆನ್ಲೈನ್ ಅಲ್ಲಿ, ಅದು ನಿಮ್ಗೆ ಆದಷ್ಟು ಯಾವ ಡೇಟ್ ಇರುತ್ತೋ ಆ ಡೇಟ್ಗೆ ಅದು ನಿಮಗ್ ಸೇರಿರುತ್ತೆ. ಒಂದೊಂದ್ಸತಿ ಡೆಲಿವರಿ ಹುಡುಗರು ಏನ್ ಮಾಡಿರ್ತಾರೆ ಅಂದ್ರೆ, ಅವ್ರಿಗೆ ಬರೋದಕ್ಕಾಗದೆ ಅವರೇ ನಿಮಗ್ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿರ್ತಾರೆ, ಮೇಡಮ್ ನಾಳೆ ಬೆಳಿಗ್ಗೆನೆ ಡೆಲಿವರ್ ಮಾಡ್ಬಿಡ್ತೀವಿ ಅಂತ. ಅಂದ್ರೆ ಲಾಜಿಸ್ಟಿಕ್ಸ್ ಅವ್ರದ್ದು ಏನು ತಪ್ಪಿರಲ್ಲ, ಅವ್ರು ಆನ್ ದ ಟೈಮ್ ಎಲ್ಲ ಮಾಡಿರ್ತಾರೆ. ಬಟ್ ಇಲ್ಲೇನಾದ್ರು ಒಂದ್ ಸ್ವಲ್ಪ ತಪ್ಪಾಗುತ್ತೆ. ತಪ್ಪಾದ್ದು ಲಾಜಿಸ್ಟಿಕ್ಸ್ ಅವ್ರದ್ದು ಮಾತ್ರ, ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅವ್ರದ್ದು ಮಾತ್ರ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಮತ್ತೆ ರಿವರ್ಸ್ ಲಾಜಿಸ್ಟಿಕ್ಸ್, ಇನ್ ಕೇಸ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರ್ತಾರೆ, ಪ್ರಾಡಕ್ಟ್ ಇಷ್ಟ ಆಗಿರಲ್ಲ, ಮೂಡ್ ಸ್ವಿಂಗ್ಸ್ ಅಂತ ರೀಸನ್ ಹಾಕ್ಬಿಟ್ಟು ನಂಗೆ ಈ ಪ್ರಾಡಕ್ಟ್ ಇಷ್ಟ ಇಲ್ಲ ಅಂತ ರಿಟರ್ನ್ ಹಾಕಿದಾಗ, ಅದು ಕೂಡ ಲಾಜಿಸ್ಟಿಕ್ಸ್ ಟೀಮೇ ಹೋಗ್ಬಿಟ್ಟು ಆ ಪ್ರಾಡಕ್ಟ್ ನ ಕಲೆಕ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ರಿಟರ್ನು, ರಿಪ್ಲೇಸ್ಮೆಂಟು ಪ್ರತಿ ಒಂದನ್ನು ಅದೇ ನೋಡ್ಕೊಳ್ಳುತ್ತೆ. ಆಮೇಲೆ ಟೆಕ್ನಾಲಜಿ ಸಪೋರ್ಟ್ ಅಂದ್ರೆ ಪ್ರತಿಯೊಂದು ನೀವು ನೋಡಿರ್ತೀರ ಅನ್ಸುತ್ತೆ, ಎಷ್ಟೊತ್ತಿಗೆ ಡೆಲಿವರ್ ಆಗುತ್ತೆ, ಇಲ್ಲ ಯಾವಾಗ ಬರುತ್ತೆ, ಇಲ್ಲ ಅವ್ರ ಫೋನ್ ನಂಬರ್ ಕಳ್ಸೋದಿರ್ಬೋದು ಬಿಫೋರ್ ಏನೇ, ಇಲ್ಲ ಫೋನ್ ಏನಾದ್ರು OTP ಸೆಂಡ್ ಮಾಡೋದು. ಸೊ ಇದೆಲ್ಲ ಮಾಡುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ, ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇವಾಗ ಕಂಪ್ಲೀಟ್ 2 ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.